ರಾಜ್ಯಕ್ಕೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಡಿಮಿಡಿಗೊಂಡಿದ್ದಾರೆ. ಗ್ಯಾಸ್ ಹಂಚಿಕೆ ವಿಚಾರದಲ್ಲಿ ಡಿಸ್ಕ್ರಿಮಿನೇಷನ್ ಬೇಡ, ತಾರತಮ್ಯ ಬೇಡ. ರಾಜ್ಯಕ್ಕೆ ಗ್ಯಾಸ್ ಪೂರೈಕೆ ವಿಳಂಬ, ಗೃಹ ಸಚಿವರು ಗರಂ ಆಗಿದ್ದಾರೆ. ಗ್ಯಾಸ್ ಹಂಚಿಕೆ ಮಾಡಬೇಕಾದ್ರೆ ತಾರತಮ್ಯ ಮಾಡಬೇಡಿ ಅಂತಾರೆ ಗೃಹ ಸಚಿವರು. ಬೇರೆ ರಾಜ್ಯಗಳಿಗೆ ಪೂರೈಕೆ ಮಾಡಿದ ರೀತಿ ನಮಗೂ ಮಾಡಿ, ನೀವು ನಮಗೆ ನೀಡಬೇಕಾದನ್ನ ನಿಲ್ಲಿಸುವುದು ಸರಿಯಲ್ಲ. ದ್ವೇಷದ ರಾಜಕಾರಣ ಇದು. ಈಗಾಗಲೇ ನಮ್ಮ ಬೇಡಿಕೆಯನ್ನ ಕೇಂದ್ರಕ್ಕೆ ಸಲ್ಲಿಸಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ. ಕೇಂದ್ರದಿಂದ ಬರುವಂತಹ ಎಲ್ಪಿಜಿ ಸಿಲಿಂಡರ್ ಗ್ಯಾಸು ಮನೆಯ ತಂದೆ ನಾವು ಬೇಡಿಕೆಯನ್ನ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೆರಿಕ, ಇಸ್ರೇಲು ವಾರಿಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಕನಿಷ್ಠ ನಮಗೆ ಕೊಡಬೇಕಾದದ್ದನ್ನಾದರೂ ಕೊಡಬೇಕಲ್ಲ. ಅದನ್ನು ಕೊಡದೇ ಇರೋ ಕಾರಣಕ್ಕೆ ಗೊಂದಲ ಆಗ್ತಾ ಇದೆ. ಅದನ್ನು ಸರಿಪಡಿಸಿ ಅಂತ ಕೇಳಿದ್ದೇವೆ. ಅಲ್ಲ, ನಾವು ಏನು ಬೇಕಾದ್ರೂ ಹೇಳ್ಬೋದು. ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನು ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗೆ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ಟರೆ ಸರಿ ಆಗ್ತದೆ. ಅಲ್ಲ, ನಾವು ಕಳಸಂತೆ ಮಾಡೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೇಸಸ್ಗಳು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಂತೀವಿ. ಅಲ್ಲ, ನಾವು ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ. ಉಳಿದ ರಾಜ್ಯಗಳಿಗೆ ಕೊಡುವಂತೆ ಕರ್ನಾಟಕಕ್ಕೂ ಕೂಡ ಕೊಡಬೇಕು ಅಂತ ಹೇಳಿ ಕೇವಲ ಪ್ರೆಸ್ ಮೀಟ್ ನ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮುಗಿಸಬಾರದು. ಕೇಂದ್ರ ಸರ್ಕಾರದ ಮನವೊಲಿಸುವ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಎಷ್ಟು ಬಾರಿ ನಡೆದಿದೆ? ಕೇಂದ್ರಕ್ಕೆ ಎಷ್ಟು ಬಾರಿ ಪತ್ರ ಬರೆದಿದೆ ರಾಜ್ಯ ಸರ್ಕಾರ? ಈ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇರೋ ಮಿನಿಸ್ಟ್ರಿ ಯಾರು? ಇದರ ಬಗ್ಗೆ ಒಂದು ಗಂಭೀರ ಚಿಂತನೆಗಳಾಗಬೇಕಲ್ಲ. ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯ ಸ್ಥಿತಿ ಇದು. ಗ್ಯಾಸ್ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದ ಸರ್ಕಾರ ಇಲ್ಲ. ಈ ಹಿಂದೆ ಆಹಾರ ಸಚಿವರು ಹೇಳ್ತಾರೆ, ಸೌದೆ ಒಲೆಯಿಂದ ಉರಿಸ್ಕೊಳ್ಳಿ ನೀವು ಗ್ಯಾಸ್ ಸಿಗದಲ್ಲೇ ಇದ್ರೆ ಅಂತ. ಈ ತರಹದ ಬೇಜವಾಬ್ದಾರಿ ತರ ಸ್ಟೇಟ್ಮೆಂಟ್ ನಿಂದ ದೂರ ಆಗಿ ಪ್ರಬುದ್ಧರಾಗಿ ನಿರ್ಧಾರಕ್ಕೆ ಬನ್ನಿ ಅನ್ನೋದು ಜನರ ಆಗ್ರಹ. 20ರಷ್ಟು ಗ್ಯಾಸ್ ವಿತರಣೆ ಮಾಡ್ತೀವಿ ಅಂತಾರೆ ಆಹಾರ ಸಚಿವರು. ಆಯ್ತಾ? ಹೋಟೆಲ್ ಉದ್ಯಮಿಗಳು ಗ್ಯಾಸ್ ಸಿಗದ ಆತ್ಮಹತ್ಯದಂತಹ ದುರಂತ ಪ್ರಕರಣಗಳೆಲ್ಲ ನಡೆದು ಹೋಯ್ತು ರಾಜ್ಯದಲ್ಲಿ. ಇನ್ನೂ ಕೂಡ ನೀವು ಕೇಂದ್ರ ಸರ್ಕಾರ ತಾರತಮ್ಯ ತೋರಿಸ್ತಾ ಇದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಜಾರಕೋಬೇಡಿ. ಕೇಂದ್ರವನ್ನ ಮನವೊಲಿಸುವ ಮತ್ತು ರಾಜ್ಯಕ್ಕೆ ಗ್ಯಾಸ್ ತರುವ ಪ್ರಯತ್ನ ಅತ್ಯಂತ ಸಕ್ರಿಯವಾಗಿ ಪ್ರಾಕ್ಟಿಕಲ್ ಆಗಿ ಆಗಲಿ ಅನ್ನೋದೇ ಜನಾಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.